ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ರಮೇಶನ ಬಡ ಕುಟುಂಬ ವಾಸಿಸುತ್ತಿತ್ತು. ರಮೇಶ ಮತ್ತು ಲಕ್ಷ್ಮಿ ಹಾಗೂ ರವಿ ಮತ್ತು ಸುಷ್ಮಾ ಎಂಬ ಅವರ ಮುದ್ದಾದ 2 ಮಕ್ಕಳಿದ್ದರು. ಇವರು ಗೌರವ, ಪ್ರೀತಿ ಮತ್ತು ಒಗ್ಗಟ್ಟಿನಲ್ಲಿ ಬದುಕುತ್ತಿದ್ದರು. ರಮೇಶನು ಸಂಪಾದನೆಗಾಗಿ ಅದೇ ಹಳ್ಳಿಯಲ್ಲಿ ಟೀ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡುತ್ತಿದ್ದನು. ಬರುವ ಸ್ವಲ್ಪ ಹಣದಲ್ಲಿ ಕುಟುಂಬವನ್ನು ಸಾಗಿಸುತ್ತಿದ್ದನು. ಹಾಗೆ ಅವನ ಮಗನಾದ ರವಿಯು ಕಾಲೇಜಿನಲ್ಲಿ ಕಷ್ಟಪಟ್ಟು ಓದಿ ಬೆಂಗಳೂರಿನಲ್ಲಿ ಕೆಲಸ ಪಡೆಯಬೇಕೆಂಬುವ ಧ್ಯೇಯದಲ್ಲಿದ್ದನು. ಹೀಗೆ ಮುಂಜಾನೆ ಒಂದು ದಿನ ಪೋಸ್ಟ್ ಮ್ಯಾನ್ ಮನೆಗೆ ಬಂದು ಒಂದು ಪತ್ರವನ್ನು ಕೊಟ್ಟನು. ಇದನ್ನು ನೋಡಿ ರವಿಗೆ ತುಂಬ ಸಂತೋಷವಾಯಿತು. ಅವನಿಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿರುವ ಸುದ್ದಿ ಕೇಳಿ ಮನೆಗೆ ಓಡಿದನು. ಓಡಿ ಅಪ್ಪ, ಅಮ್ಮ ಮತ್ತು ತಂಗಿಯೊಡನೆ ಈ ವಿಷಯವನ್ನು ಹಂಚಿಕೊಂಡನು. ಇದನ್ನು ಕೇಳಿ ತಂಗಿ ಕುಣಿಯಲು ಶುರು ಮಾಡಿದಳು. ಅಪ್ಪ, ಅಮ್ಮ ತುಂಬ ಸಂತೋಷಪಟ್ಟರು. ಅವನು ಬೆಂಗಳೂರಿಗೆ ಹೊರಡುವಾಗ ಅಮ್ಮ ಅಳುತ್ತಾ ಹೇಳಿದಳು, ಎಷ್ಟೇ ಕೆಲಸವಿದ್ದರೂ ಫೋನ್ ಮಾಡೋದನ್ನ ಮರಿಬೇಡ, ಆಗಾಗ ಬಂದು ಹೋಗ್ತಿರು ಅಂತ ಹೇಳಿದಳು. ಆಗ ರವಿ ಹೇಳ್ತಾನೆ, ಅಯ್ಯೋ ಅಮ್ಮ, ಎಂತಕ್ಕೆ ಚಿಂತೆ ಮಾಡ್ತೀಯಾ? ತಿಂಗಳಿಗೊಂದ್ಸತಿ ಬರ್ತೀನಿ, ಆಗಾಗ ಕಾಲ್ ಮಾಡ್ತೀನಿ, ಹಣನೂ ಕಳಿಸ್ತೀನಿ, ನೀವು ಜೋಪಾನ ಆಯಿತಾ? ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ ಅಂತ ಹೇಳಿ ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಬಸ್ ಹತ್ತಿ ಬೆಂಗಳೂರನ್ನು ತಲುಪಿದನು. ಬೆಂಗಳೂರಿಗೆ ಹೋದಾಗ ಆ ಜನರಿಗೆ ಹೊಂದಿಕೊಂಡು ಕೆಲಸ ಮಾಡಲು ಶುರು ಮಾಡಿದನು. ಕೆಲಸದ ಹೊಸದರಲ್ಲಿ ಮನೆಗೆ ಸಂಬಳವನ್ನು ಕಳಿಸಿ ಆಗಾಗ ಮನೆಗೆ ಹೋಗಿ ಅಪ್ಪ, ಅಮ್ಮ, ತಂಗಿಯ ಜೊತೆ ಸಮಯ ಕಳೆಯುತ್ತಿದ್ದನು. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಿದ್ದ. ಒಂದು ದಿನ ಅಮ್ಮ ರವಿಗೆ ಫೋನ್ ಮಾಡಿ, ಮಗ ರವಿ, ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ? ಊಟ ತಿಂಡಿ ಚೆನ್ನಾಗಿ ಮಾಡ್ತಿದ್ದೀಯಾ? ಅಮ್ಮ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಪ್ಪ, ತಂಗಿ ಎಲ್ಲ ಚೆನ್ನಾಗಿದ್ದಾರಾ? ಊಟ ತಿಂಡಿ ಮಾಡ್ತಿದ್ದಾರಾ? ರವಿ, ನಾವು ಚೆನ್ನಾಗಿದ್ದೀವಿ, ನೀನು ಹುಷಾರು ಆಯಿತಾ? ಇಲ್ಲಿ ಮರಿಬೇಡ, ಚೆನ್ನಾಗಿ ಕೆಲಸ ಮಾಡು ಆಯಿತಾ? ಅಮ್ಮ, ಸರಿ, ಆಯಿತು, ನನಗೆ ಬ್ಯುಸಿ ಇದ್ದೀನಿ ಆಯಿತಾ? ನೀನು ಮತ್ತೆ ಕಾಲ್ ಮಾಡಬೇಡ, ಬಾಯ್, ನಾನು ಫೋನ್ ಇಡ್ತೀನಿ ಆಯಿತಾ? ನನಗೆ ಕೆಲಸ ಇದೆ. ಹೀಗೆ ಹೇಳಿ ಮನೆಯವರನ್ನು ಮರೆಯಲು ಶುರು ಮಾಡಿದನು. ಕೆಲಸದ ಜೊತೆಯಲ್ಲಿರುವ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದನು. ಅಪ್ಪ ಅಮ್ಮನಿಗೆ ಒಂದು ಮಾತು ಕೂಡ ಹೇಳದೆ ಅವಳನ್ನು ಪ್ರೀತಿಸಿ ಮದುವೆಯಾದನು. ಆದರೆ ಹಳ್ಳಿಯಲ್ಲಿ ಅಪ್ಪ ಅಮ್ಮ ಯಾರೂ ಚೆನ್ನಾಗಿರಲಿಲ್ಲ. ಅಪ್ಪನ ಆರೋಗ್ಯ ಹದಗೆಡಲು ಶುರುವಾಯಿತು. ತಂಗಿ ಮತ್ತು ಅಮ್ಮನೇ ಮನೆಯನ್ನು ನಿಭಾಯಿಸುವ ಹಾಗಾಯಿತು. ಮನೆಯೂ ಕೂಡ ಸೀಳು ಬಿಡಲು ಶುರುವಾಯಿತು. ಅಮ್ಮ ಕಾಲ್ ಮಾಡಿ ಒಂದ್ಸತಿ ಹೇಳಿದರು, ರವಿ, ಮುಂದಿನ ತಿಂಗಳು ಮನೆಗೆ ಬರ್ತೀಯಾ? ಅಮ್ಮ, ನನಗೆ ಮೀಟಿಂಗ್ ಇದೆ, ಹಾಗೆ ಕೆಲಸ ಇದೆ, ನಾನು ಬರೋದಕ್ಕಾಗಲ್ಲ, ಮುಂದಿನ ತಿಂಗಳು ಆಗಲ್ಲ, ನೋಡೋಣ ಮತ್ತೆ ಯಾವಾಗಲಾದರೂ ಅಂತ ಹೇಳಿ ಫೋನ್ ಇಡ್ತಾನೆ. ಅಮ್ಮ ಈಗಾದರೆ ಆಗಲ್ಲ ಅಂತ ಹೇಳಿ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದನು. ಆದರೆ ರವಿ ಇಲ್ಲಿ ಹೆಂಡತಿ ಮಕ್ಕಳಿನ ಜೊತೆ ಚೆನ್ನಾಗಿ ಜೀವನ ಸಾಗಿಸ್ತಿರ್ತಾನೆ. ಆದರೆ ಪ್ರತಿದಿನ ಲಕ್ಷ್ಮಿ ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಗಂಡ ಮತ್ತು ಮಗಳನ್ನು ನೋಡಿಕೊಳ್ಳುತ್ತಿದ್ದನು. ಮಗಳು ಓದುತ್ತಾಳೆ, ಅವಳಿಗೆ ಕೆಲಸ ಕಳಿಸಲು ಆಗುತ್ತಿರಲಿಲ್ಲ. ಒಂದು ದಿನ ರಮೇಶ ಕೇಳಿದನು, ಏನು ರವಿಗೆ ನಾವು ನೆನಪಿದ್ದೀವಾ? ಒಂದು ಪತ್ರ ಇಲ್ಲ, ಒಂದು ಕಾಲ್ ಇಲ್ಲ, ಸಂಬಳ ಕೂಡ ಇಲ್ಲ, ನನ್ನ ಆರೋಗ್ಯ ಕೂಡ ಕೆಟ್ಟಿತ್ತು, ಏನು ಮಾಡುವುದು ಎಂದು ಗಂಡ ಹೆಂಡತಿ ಇಬ್ಬರು ಬೇಸರಗೊಂಡರು. ಕೆಲವು ದಿನಗಳ ನಂತರ ರಮೇಶನ ಆರೋಗ್ಯ ತೀರಾ ಹದಗೆಟ್ಟಿತು. ಆಗ ಸುಷ್ಮಾ ಕಾಲ್ ಮಾಡಿದಳು, ಅಣ್ಣ, ನೀನು ಬಾ, ಇಲ್ಲಿ ಅಪ್ಪ ಸೀರಿಯಸ್ ಆಗಿದ್ದಾರೆ, ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಏನು ಹೇಳ್ತಿದೀಯ ಸುಷ್ಮಾ? ನಿಜಾನಾ? ನನಗೆ ಯಾಕೆ ಮೊದಲೇ ಕಾಲ್ ಮಾಡಿ ಹೇಳಲಿಲ್ಲ? ನಾನು ತಕ್ಷಣ ಎಲ್ಲರ ಜೊತೆನೂ ಹೊರಟು ಬರ್ತೀನಿ ಅಂತ ಹೇಳಿದನು. ತಕ್ಷಣ ಗಂಡ ಹೆಂಡತಿ ಮತ್ತು ಮಗಳು ಊರಿಗೆ ಬರಲು ಶುರು ಮಾಡಿದರು. ಆಸ್ಪತ್ರೆಗೆ ಬಂದು, ರವಿ, ಯಾರಿದು ನಿನ್ನ ಜೊತೆ? ನೀನು ಮದುವೆ ಆಗಿದೆಯಾ? ಒಂದು ಮಾತು ಅಪ್ಪ ಅಮ್ಮಂಗೆ ಹೇಳಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವಾ? ತಂಗಿ ಇದ್ದಾಳೆ ಅನ್ನೋ ಜವಾಬ್ದಾರಿ ಕೂಡ ನಿನಗಿರಲಿಲ್ವಾ? ಸಂಬಳ ಕಳಿಸೋದನ್ನು ಬಿಟ್ಟೆ, ಮನೆಗೆ ಬರೋದನ್ನು ಬಿಟ್ಟೆ, ಇಷ್ಟು ನಿರ್ಲಕ್ಷ್ಯ ನಿನ್ನಿಂದ ನಾನು ಅಂದ್ಕೊಂಡಿರಲಿಲ್ಲ ರವಿ, ತಪ್ಪು ಮಾಡಿಬಿಟ್ಟೆ. ನಿನ್ನಿಂದ ನಮಗೆ ತುಂಬ ಬೇಜಾರವಾಗಿದೆ, ಹಾಗೆ ತುಂಬ ಕಷ್ಟಪಟ್ಟಿದ್ದೇವೆ, ಹೊರಟೋಗು ಇಲ್ಲಿಂದ ಎಂದು ಅಮ್ಮ ಬೈದಳು. ಆಗ ರವಿ ಅರ್ಥ ಮಾಡಿಕೊಂಡು, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ, ನಾನು ತಪ್ಪು ಮಾಡಿದ್ದೇನೆ. ಆಗ ರಮೇಶ ಹೇಳಿದನು, ಹೆದರಬೇಡ ಮಗ, ಬೇಜಾರು ಮಾಡ್ಕೋಬೇಡ, ಅಪ್ಪ ಎಂದಿಗೂ ಮಗನ ತಪ್ಪನ್ನು ಕ್ಷಮಿಸುತ್ತಾನೆ. ನೀನು ತಪ್ಪು ಮಾಡಿದ್ದರೆ ನಾನು ಕ್ಷಮಿಸದೆ ಇನ್ಯಾರು ಕ್ಷಮಿಸುತ್ತಾರೆ? ಮತ್ತೆ ಹೀಗೆ ಯಾವತ್ತೂ ಮಾಡಬೇಡ, ನಡಿ ಮನೆಗೆ ಹೋಗೋಣ ಎಂದು ಮನೆಗೆ ಹೊರಟರು. ಮನೆಯನ್ನು ನೋಡಿ ರವಿ ಆಶ್ಚರ್ಯಗೊಂಡನು. ಏನಿದು, ಮನೆ ಇಷ್ಟು
ಹಾಳಾಗಿದೆ ಎಂದು. ಆಗ ತಂಗಿ ಹೇಳುತ್ತಾಳೆ, ನೀನಂತೂ ಊರಿಗೆ ಬರೋದನ್ನೇ ಬಿಟ್ಬಿಟ್ಟೆ, ಹಾಗೆ ನಮ್ಮ ಕಷ್ಟಗಳು ಕೂಡ ಜಾಸ್ತಿ ಆಯಿತು. ಏನು ಮಾಡೋದು, ನನಗೆ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಈ ತಪ್ಪಿನ ಅರಿವಾಗಿ ರವಿ ಆಗಾಗ ಮನೆಗೆ ಬಂದು ಎಲ್ಲರೊಡನೆ ಬೆರೆಯುತ್ತಿದ್ದನು. ಒಂದು ದಿನ ರವಿ ಯೋಚಿಸಿದನು, ನಾನು ಏಕೆ ಹೊಸ ಮನೆಯನ್ನು ಕೊಂಡು ಅಪ್ಪ ಅಮ್ಮನಿಗೆ ಕೊಡಬಾರದು ಎಂದು ನಿರ್ಧರಿಸಿ ಈ ಊರಿನ ಯಜಮಾನ ಗೌಡರನ್ನು ಭೇಟಿಯಾಗಲು ಹೊರಟನು. ಹಾಗೆ ಅವರೊಂದಿಗೆ ಮಾತಾಡಿ ಮನೆಯನ್ನು ಕೊಂಡುಕೊಂಡನು. ಇದರಿಂದ ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಗಬಹುದು ಎಂದು ಯೋಚಿಸಿ ಅವರನ್ನು ಕರೆತಂದು ಮನೆಗೆ ಬಿಟ್ಟರು. ಈ ಮನೆಯನ್ನು ನೋಡಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಲು ಶುರು ಮಾಡಿದರು. ಹಾಗೆ ತಂಗಿಯ ಕನಸಾದ ಟೀಚರ್ ಕೆಲಸವನ್ನು ಕೊಡಿಸಿದನು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಅಪ್ಪ ಅಮ್ಮನ ಕಷ್ಟವೂ ಮುಗಿತಿತ್ತು. ಹೀಗೆಯೇ ರವಿಯು ತನ್ನ ಸಂಸಾರದೊಂದಿಗೆ ತಿಂಗಳಿಗೆ ಒಮ್ಮೆಯಾದರೂ ಅಪ್ಪ ಅಮ್ಮನನ್ನು ನೋಡಲು ಬರುತ್ತಿದ್ದನು. ಒಂದು ದಿನ ಮಗಳಾದ ವಾರುಣಿ ಕೇಳಿದಳು, ಅಪ್ಪ, ಏನಕ್ಕೆ ನಾವು ಅಜ್ಜ ಅಜ್ಜಿ ಮನೆಗೆ ತಿಂಗಳಿಗೆ ಒಂದ್ಸತಿ ಬರ್ತಾ ಇರ್ತೀವಿ? ಆಗ ರವಿ ಹೇಳ್ತಾನೆ, ಎಷ್ಟೇ ದೊಡ್ಡವರಾದರೂ ಮಕ್ಕಳು ಎಷ್ಟೇ ದೊಡ್ಡ ಕೆಲಸದಲ್ಲಿದ್ದರೂ ಅಪ್ಪ ಅಮ್ಮನ ತ್ಯಾಗ ನಿಷ್ಠೆಯನ್ನು ಮರೆಯಬಾರದು. ವಯಸ್ಸಾದ ಅಪ್ಪ ಅಮ್ಮನಿಗೆ ಮಕ್ಕಳೇ ಆಸ್ತಿ. ನೀನು ಕೂಡ ಇದನ್ನೇ ಕಲಿಬೇಕು. ಕೆಲ ದಿನಗಳ ನಂತರ ರವಿ ತಂಗಿಯ ಮದುವೆಯನ್ನು ವರುಣ್ ಎಂಬ ಹುಡುಗನೊಂದಿಗೆ ಮಾಡಿಸಿದನು. ತಂಗಿಗೂ ಒಂದು ಜೀವನ ಕಟ್ಟಿಕೊಟ್ಟು ಅಪ್ಪ ಅಮ್ಮನನ್ನು ನೋಡಿಕೊಳ್ಳಲು ಶುರು ಮಾಡಿದನು. ಹಾಗೆ ವಾರುಣಿ ಕೂಡ ದೊಡ್ಡವಳಾಗಿ ಅಪ್ಪ ಅಮ್ಮ ಅಜ್ಜಿ ತಾತನನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆರೋಗ್ಯವಾಗಿಡಲು ಶುರು ಮಾಡ್ತಾಳೆ. ಈ ಕಥೆಯ ನೀತಿ, ಮಕ್ಕಳು ಎಷ್ಟೇ ದೊಡ್ಡವರಾಗಿ ಓದಿ ದೊಡ್ಡ ಕೆಲಸದಲ್ಲಿದ್ದರೂ ಅಪ್ಪ ಅಮ್ಮನ ಋಣ ಹಾಗೂ ನಿಷ್ಠೆ ಕಷ್ಟಗಳನ್ನು ಮರೆಯಬಾರದು. ಈ ಕತೆ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.